ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮಲ್ಟಿ ಮಿಲೆಟ್ಸಿಂದ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಮಲ್ಟಿ ಮಿಲೆಟ್ಸ್ ಅಂದರೆ ಎಲ್ಲ ಥರ ಸಿರಿಧಾನ್ಯಗಳನ್ನು 2 ಸ್ಪೂನು ಸೇರಿಸಿ ಮಾಡ್ತಾಯಿದ್ದೀನಿ. ಆರ್ಕ, ಊದಲು, ನವಣೆ, ಸಾಮೆ ಇದನ್ನು ರಾತ್ರಿನೇ ನೆನೆಸಿದ್ದೆ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ತುಂಬ ಹೆಲ್ತಿಯಾದ ರೆಸಿಪಿ ಇದು. ಡಯಾಬಿಟಿಕ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಅನುಕೂಲ ಆಗುತ್ತೆ ಈ ಥರ ರೆಸಿಪಿಗಳು ಮಾಡಿಕೊಂಡ್ರೆ. ಇದನ್ನು ಕುಕ್ಕರಲ್ಲಿ ಬೇಯಿಸೋಣ. ಇದ್ರ ಜೊತೆಗೆ ಬಿಸಿಬೇಳೆಭಾತ್ಗೆ ತೊಗರಿಬೇಳೆ ಬೇಕಲ್ವ, ಅದನ್ನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಕೂಡ ನೆನೆಸಿದ್ದೆ ಒಂದು 10 ನಿಮಿಷಕ್ಕೆ ಮುಂಚೆ. ಅದನ್ನು ಕುಕ್ಕರಲ್ಲಿ ಒಟ್ಟಿಗೆ ಎಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಮಾಡಿದ್ರೆ ಬಿಸಿಬೇಳೆಭಾತ್ ತುಂಬ ಚೆನ್ನಾಗಾಗುತ್ತೆ. ತರಕಾರಿಗಳು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಬಟಾಣಿ, ನೋಡಿ ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. 3 ವಿಷಲ್ ಕೂಗಿದ್ರೆ ಸಾಕು, ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಕುಕ್ಕರ್ ಜೋಡಿಸಿದ್ದಾಗಿದೆ. ನೋಡಿ, ವಿಷಲ್ ಕೂಡ ಹಾಕಿದ್ದೀನಿ. 3 ಕೂಗು ಬಂದರೆ ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ. ಪ್ರೆಷರ್ ಇಳಿದ್ಮೇಲೆ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಕುಕ್ಕರ್ದು ಕಂಪ್ಲೀಟಾಗಿ ಪ್ರೆಷರ್ ಇಳಿದಿದೆ. ಇವಾಗ ಬಿಸಿಬೇಳೆಭಾತ್ ಮಾಡೋಣ. ಯಾವ ಕುಕ್ಕರಲ್ಲಿ ಮಿಲೆಟ್ಸ್ ಎಲ್ಲ ಬೇಯಿಸಿದ್ನೋ ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಗೋಡಂಬಿ ಇದ್ರೂ ಕೂಡ ನೀವು ಸೇರಿಸ್ಕೋಬೋದು, ನಾನು ಹಾಕ್ತಾ ಇಲ್ಲ. ಸಾಸಿವೆ ಸಿಡಿತಾ ಇದೆ. ಈಗ ಬೇಯಿಸಿಟ್ಕೊಂಡಿರೋ ತರಕಾರಿನ ಸೇರಿಸೋಣ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು, ಚೆನ್ನಾಗಿ ಬೇಯುತ್ತೆ. ಆವಾಗ ತರಕಾರಿ ಜೊತೆಗೆ ಬೇಳೆ ಹಾಕ್ಬಿಟ್ರೆ ಅಷ್ಟಾಗಿ ಬೇಯೋದಿಲ್ಲ. ಅದಕ್ಕೆ ತರಕಾರಿ ಸಪ್ರೇಟು, ಬೇಳೆ ಸಪ್ರೇಟು. ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಹುಳಿ ತಡೆಯೋದಿಲ್ಲ, ಸ್ವಲ್ಪ ಕಡಿಮೆ ಹುಳಿ ಪ್ರಮಾಣ ಇದ್ದರೆ ಒಳ್ಳೆಯದು. ಟೊಮೆಟೊ ಬೇರೆ ಒಂದು ಹಾಕಿರ್ತೀವಲ್ವ, ಸೊ ನೋಡ್ಕೊಳ್ತಾ ಹಾಕಬೇಕು. ನಿಮಗೆ ಗೊತ್ತಲ್ವ, ಚಿಕ್ಕ ಕಿರ್ನೆಲ್ಲಿಕಾಯಿ ಎಷ್ಟು ಸೈಜ್ ಇರ್ತೈತೆ ಅಷ್ಟೇ ಸೈಜ್ ಹುಣಸೆಹಣ್ಣು ನೆನೆಸಿ ರಸ ತೆಗೆದಿರೋದು. ಅಕ್ಕಿ ಅಂದರೆ ಅನ್ನ ಆದರೆ ಸ್ವಲ್ಪ ಹುಳಿ ತಡೆಯುತ್ತೆ. ಮಿಲೆಟ್ಸ್ ಎಲ್ಲ ಹುಳಿ ಜಾಸ್ತಿ ತಡೆಯಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಒಂದೇ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲ ಆಪ್ಷನಲ್ಲು, ಹಾಕಿದ್ರೆ ಭಾಳ ರುಚಿ ಬರುತ್ತೆ. ಉಪ್ಪು ಇಲ್ಲಿ 3 ಟೀ ಸ್ಪೂನಷ್ಟು ಬಿಸಿಬೇಳೆಭಾತ್ ಪುಡಿ ಎತ್ತಿಟ್ಕೊಂಡಿದ್ದೀನಿ. ಮನೇಲೇ ಮಾಡಿರೋಂಥ ಬಿಸಿಬೇಳೆಭಾತ್ ಪುಡಿ. ಯಾರಿಗಾದ್ರೂ ಬಿಸಿಬೇಳೆಭಾತ್ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿ ಎಲ್ಲ ಮಾಡೋದು ಹೇಗೆ ಅಂತ ನನ್ನ ಶೈಲಿಲಿ ತೋರಿಸ್ಕೊಡ್ಬೇಕು ಅಂದರೆ ನಾನು ಕಮೆಂಟಲ್ಲಿ ಹೇಳಿದ್ರೆ ಮಾತ್ರ ತೋರಿಸ್ತೀನಿ. ಯಾಕಂತಂದರೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಕೆಲವ್ರು ಬೇಕು ಅಂದವ್ರು ನನಗೆ ಹೇಳಿದ್ರೆ ತೋರಿಸ್ಕೊಡ್ತೀವಿ. ನೋಡಿ, ಈಗ ಬಿಸಿಬೇಳೆಭಾತ್ ಪುಡಿ ಸೇರಿಸಿದ್ದಾಯಿತು, ಹುಳಿ ಸೇರಿಸಿದ್ದಾಯಿತು, ಉಪ್ಪು ಸೇರಿಸಿದ್ದಾಯಿತು. ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಸ್ಟೇಜಲ್ಲಿ ಬೇಯಿಸಿಟ್ಕೊಂಡಿರೋಂಥ ಮಿಲೆಟ್ಸ್ನ ಸೇರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಿಲೆಟ್ಟು. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಯಾರಿಗೂ ಗೊತ್ತಾಗಲ್ಲ ಇದು ಮಿಲೆಟ್ಸಿಂದ ಮಾಡಿದ್ದೀರಾ ಅಂತ. ಅಕ್ಕಿ ನುಚ್ಚಿಂದ ಮಾಡಿದ್ದೀರಾ ಅಂತ ಅನ್ಕೋತಾರೆ. ಒಂದು ಚೂರು ಟೇಸ್ಟು ವ್ಯತ್ಯಾಸ ಆಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ಮೇಯ್ನಾಗಿ ರುಚಿ ಅನ್ನೋದಕ್ಕಿಂತ ಆರೋಗ್ಯ ದೃಷ್ಟಿಯಲ್ಲಿ ಸಿರಿಧಾನ್ಯಗಳನ್ನ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಆ್ಯಕ್ಚುಲಿ ಒಗ್ಗರಣೆಗೆ ಈರುಳ್ಳಿನ ಸೇರಿಸ್ಬೇಕಿತ್ತು, ಹೆಚ್ಚಿಟ್ಕೊಂಡಿದ್ದೆ, ಮರ್ತೋಯ್ತು. ಇವಾಗ ಲಾಸ್ಟಲ್ಲಿ ಹುರಿದ್ಬಿಟ್ಟು ಹಾಕ್ತೀನಿ ಅದನ್ನು. ನೋಡಿ, ಈರುಳ್ಳಿ ಬಾಡಿಸಿದ್ದೀನಿ, ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಸೂಪರಾದ ಮಲ್ಟಿ ಮಿಲೆಟ್ಸ್ ಬಿಸಿಬೇಳೆಭಾತು ಸವಿಲಿಕ್ಕೆ ರೆಡಿ. ಇದ್ರ ಜೊತೆಗೆ ಬೂಂದಿ, ಖಾರ ಬೂಂದಿ ಅಥವಾ ಚಿಪ್ಸು ಆ ಥರ ಹಾಕ್ಕೊಂಡು ತಿನ್ಬೋದು ನೀವು ಬೇಕಂದರೆ. ಇಲ್ಲ ರಾಯ್ತ ಮಾಡ್ಕೋಬೋದು. ನಾನೇನು ಮಾಡಿಲ್ಲ, ಸಿಂಪಲಾಗಿ ಬಿಸಿಬೇಳೆಭಾತ್ ಮಾಡಿದ್ದೀನಿ ಅಷ್ಟೇ. ನಿಮಗೆಲ್ಲ ಮಿಲೆಟ್ಸ್ದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಬೇಕು ನೀವು. ಒಂದು ಸತಿ ಟ್ರೈ ಮಾಡಿಬಿಟ್ಟು ರುಚಿ ಹೇಗೆ ಬಂತು ಅಂತ ಹೇಳಿ. ನಾನು ಹೇಳಿದ ನೆನಪಿದೆ ಅಲ್ವಾ, ಯಾರಿಗಾದ್ರು ಬಿಸಿಬೇಳೆಭಾತ್ ಪೌಡ್ರು, ಸಾಂಬಾರು ಪೌಡ್ರೆಲ್ಲ ಮಾಡೋದು ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಓಕೆ, ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತು ಬೇರೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.